ಇವತ್ತು ತುಂಬ ಅಪರೂಪದ ಹುಣ್ಣಿಮೆ. ಈ ಹುಣ್ಣಿಮೆ ದಿನ ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಈ ಒಂದೇ ಒಂದು ವಸ್ತುವನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಸಂಕಲ್ಪ ಮಾಡಿದರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಅನ್ನುವುದು ಆಗುತ್ತದೆ, ಮನೆ ಏಳಿಗೆ ಆಗುತ್ತದೆ, ಜನ್ಮ ಜೀವನದ ಕಷ್ಟಗಳು ಕಳೆಯುತ್ತದೆ. ಈ ಒಂದು ವಸ್ತು ಯಾವುದು, ಹುಣ್ಣಿಮೆ ದಿನ ಅದನ್ನು ಹೇಗೆ ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡಿ ಮನೆ ಅಥವಾ ಅಂಗಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು, ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ಶೀಘ್ರವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಪರಿಹಾರವನ್ನು ಹೇಳುತ್ತಾರೆ. ಗುರುಗಳು ಹೇಳಿರುವ ಹಾಗೆ ವ್ಯಾಪಾರ ಅಭಿವೃದ್ಧಿ, ಮನೆ ಅಭಿವೃದ್ಧಿ, ವ್ಯಕ್ತಿಯ ವೈಯಕ್ತಿಕ ಜೀವನದ ಅಭಿವೃದ್ಧಿ ಆಗಬೇಕು, ಮಾನಸಿಕ ಖಿನ್ನತೆಗಳು ನಿವಾರಣೆ ಆಗಬೇಕು, ಶತ್ರುಗಳ ಕಾಟವು ಸಂಪೂರ್ಣವಾಗಿ ಪರಿಹಾರ ಆಗಬೇಕು ಅಂದರೆ ಈ ವಿಶೇಷವಾದ ಹುಣ್ಣಿಮೆಯಲ್ಲಿ ನೀವು ಮಾಡುವಂತಹ ಒಂದು ಅಪರೂಪದ ಕಾರ್ಯಪೂಜೆ ತಂತ್ರ ವಸ್ತುವನ್ನು ಇಟ್ಟು ಪೂಜೆ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಈ ಒಂದು ಯಂತ್ರ, ಈ ಯಂತ್ರದಲ್ಲಿ ಸರ್ವಜನ ಆಕರ್ಷಣೆ, ಧನಾಕರ್ಷಣೆ ಮತ್ತು ಶತ್ರುನಾಶದಂತಹ ಕಾರ್ಯವೈಖರಿಗಳ ತಂತ್ರಗಳು ಎಲ್ಲವೂ ಇರುತ್ತದೆ. ಈ ಯಂತ್ರದಲ್ಲಿ ಅಪರೂಪವಾದ ಅಪಾರ ಶಕ್ತಿ ಇದೆ. ಈ ಯಂತ್ರವನ್ನು ಕಾರ್ಯಸಿದ್ಧಿ ರೂಪಕ ಯಂತ್ರ ಅಂತಲೇ ಕರೆಯುತ್ತಾರೆ. ಇದನ್ನು ಮನೆಗೆ ತರಿಸಿ ಅದಕ್ಕೆ ಭಕ್ತಿಯಿಂದ ಕರ್ಪೂರವನ್ನು ಹಚ್ಚಿ ಯಾರು ಪೂಜೆ ಮಾಡುತ್ತಾರೋ ಆ ವ್ಯಕ್ತಿಗಳಿಗೆ ಅವರು ಅಂದುಕೊಂಡಂತೆ ಸಕಲ ಕಾರ್ಯಗಳು ಸಿದ್ಧವಾಗುತ್ತದೆ. ಏನು ಮಾಡಬೇಕು, ಹುಣ್ಣಿಮೆಯ ರಾತ್ರಿ ಅಥವಾ ಹುಣ್ಣಿಮೆ ಕಳೆದ 2-3 ದಿನದೊಳಗೆ ಈ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿಟ್ಟು ಪೂಜೆ ಮಾಡಬೇಕು. ಕಷ್ಟ ಏನಿದೆ ಅದನ್ನು ಹೇಳ್ಕೊಳ್ಬೇಕು. ಕಷ್ಟಗಳು ಶೀಘ್ರವಾಗಿ ಶಾಶ್ವತವಾಗಿ ಪರಿಹಾರ ಆಗಬೇಕು. ಮನೆಯಲ್ಲಿ ಇರುವಂತಹ ಸಾಲದ ಒತ್ತಡದ ಸಮಸ್ಯೆಗಳು ಪರಿಹಾರ ಆಗಬೇಕು. ಇಂತಹ ಶತ್ರುಗಳಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗಬೇಕು. ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಇದ್ದಾಗ ಅದು ಕೂಡ ನಿವಾರಣೆ ಆಗಬೇಕು. ಸಾಲದ ಒತ್ತಡಗಳು ಪರಿಹಾರ ಆಗಬೇಕು ಅಂತ ಈ ಯಂತ್ರವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಆಯಿತು. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಈ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾ ಯಂತ್ರವನ್ನು ನಿಮಗೆ ನೀಡುತ್ತಾರೆ.